ಜಾತಿ ಗಣತಿ ವರದಿ ಜಾರಿಗೊಳಿಸಿದರೆ ಕಷ್ಟ ಆಗುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದರು ಅನ್ನುವಂಥ ಮಾತನ್ನು ನಾನು ಹೇಳಿದೆ. ಒಂದಷ್ಟು ಮಾರ್ಪಡಿಸಿ ಹೇಳಬೇಕು, ಯಾಕಂದರೆ ತಪ್ಪು ಸಂದೇಶ ರವಾನೆ ಆಗಬಾರ್ದು. ಬರೀ ಅಷ್ಟು ಮಾತ್ರ ಹೇಳಿರುವಂಥದ್ದಲ್ಲ ಇದು. ಎಲ್ಲ ಜಾತಿ ಜನಾಂಗದವರನ್ನು ಒಂದುಗೂಡಿಸಿ ಒಮ್ಮತದಿಂದ ಹೋದರೆ ಮಾತ್ರ ನಮಗೆ ಒಳ್ಳೆಯದಾಗತ್ತೆ. ಇಲ್ಲ ಅಂತಂದರೆ ಅದರ ಎಫೆಕ್ಟ್ ಖಂಡಿತ ನಮ್ಮ ಮೇಲೆ ಆಗುತ್ತೆ. ಯಾರ ಮನಸ್ಸಿಗೂ ಕೂಡ ನೋವಾಗಬಾರ್ದು ಅನ್ನುವಂಥ ಮಾತನ್ನು ಕೂಡ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಯಾಕಂದರೆ ಅದನ್ನು ಸೇರಿಸಿ ಹೇಳಬೇಕು, ಇಲ್ಲಾಂದರೆ ಬರೀ ಜಾತಿ ಗಣತಿ ವರದಿ ಜಾರಿಗೊಳಿಸಿದರೆ ಕಷ್ಟ ಆಗುತ್ತೆ ಅನ್ನೋ ಸಂದೇಶ ಮಾತ್ರ ಹೋಗ್ಬಿಡುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಎಲ್ಲ ವಿವರಗಳನ್ನು ಸೇರಿಸಿ ಎಲ್ರಿಗೂ ಒಮ್ಮತ ಆಗುವಂಥ ರೀತಿಯಲ್ಲಿ ಮಾತ್ರ ಇದಾಗಬೇಕು ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿಯವರ ಮಾತು. ಇನ್ನು ಸತೀಶ್ ಜಾರಕಿಹೊಳಿ ಮತ್ತು ಮುನಿಯಪ್ಪ ಭೇಟಿ ಮಾಡಿದ್ದಾರೆ. ನೋಡಿ, ಈ ಜಾತಿ ಗಣತಿ ವರದಿ ಜಟಾಪಟಿ ಜೋರಾಗಿರುವಂಥ ಸಂದರ್ಭದಲ್ಲಿ ಇಬ್ಬರು ನಾಯಕರು ಭೇಟಿ ಮಾಡಿರುವಂಥದ್ದು ಇದೆಯಲ್ಲ, ಇದು ಭಾರಿ ಮಹತ್ವ ಪಡ್ಕೊಂಡಿದೆ. ಮುನಿಯಪ್ಪರ ನಿವಾಸಕ್ಕೆ ಸತೀಶ್ ಬಂದರು, ತಿಂಡಿಗೆ ಅಂತ ಬಂದಿದ್ದರು, ಬ್ರೇಕ್ಫಾಸ್ಟ್ಗೆ ಅಂತ. ಇದು ಬ್ರೇಕ್ಫಾಸ್ಟ್ ಮೀಟಿಂಗ್. ಇನ್ನು ಮೊನ್ನೆ ಜಮೀರ್ ಅಹಮದ್ ಖಾನ್ ಮತ್ತು ಮುನಿಯಪ್ಪ ಸಭೆ ಮಾಡಿದರು. ಇವತ್ತು ಸತೀಶ್ ಜಾರಕಿಹೊಳಿ ಮತ್ತು ಮುನಿಯಪ್ಪ ಮಾತುಕತೆ ಮಾಡಿದ್ದಾರೆ. ಅಂದರೆ ಏನು ನಡೀತಾ ಇದೆ ಅನ್ನುವಂಥ ಪ್ರಶ್ನೆ ಅತ್ಯಂತ ಸಹಜವಾಗಿ ಹೇಳುತ್ತೆ. ರಾಜಕೀಯ ನಾಯಕರು, ಒಂದೇ ಪಕ್ಷದ ನಾಯಕರು, ಹಿರಿಯ ನಾಯಕರು, ಮುನಿಯಪ್ಪನವ್ರ ಮನೆಗೆ ಇನ್ನೊಬ್ಬ ಹಿರಿಯ ನಾಯಕ ಹೋಗಬಾರ್ದು ಅಂತ ಇಲ್ಲ. ಆದರೆ ಈ ಸಂದರ್ಭದಲ್ಲಿ ಹೋಗಿರುವಂಥದ್ದು ಇದೆಯಲ್ಲ, ಅದು ಕುತೂಹಲ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಮುನಿಯಪ್ಪ ಮಾತಾಡಿದ್ರು, ಏನು ಹೇಳ್ತಾರೆ ನೋಡೋಣ. ಇನ್ನೂ ಚರ್ಚೆ ಆಗಬೇಕು, ಅಪೂರ್ಣ ಆಗಿದೆ ಅಂತ ಹೇಳಿದ್ದಾರೆ ಎಚ್ ಕೆ ಪಾಟೀಲ್ರು. ಇನ್ನೂ ಚರ್ಚೆ ಡೀಟೇಲ್ ಆಗಿ ಒಂದು ತೀರ್ಮಾನ ತಗೊಳ್ತೀವಿ. ಆ ತೀರ್ಮಾನ ಯಾರಿಗೂ ತೊಂದರೆ ಆಗಲ್ಲ, ಯಾವ ವರ್ಗಕ್ಕೂ ತೊಂದರೆ ಆಗಲ್ಲ, ಯಾರು ಕೂಡ ಅದರ ಮೇಲೆ ಅನುಮಾನಕ್ಕೆ ಅವಕಾಶ ಇಲ್ಲದಂಥ ರೀತಿಯಲ್ಲಿ ಮಾಡ್ತೀವಿ. ಶೋಷಿತ ವರ್ಗಕ್ಕೂ ತೊಂದರೆ ಆಗಲ್ಲ ಮತ್ತು ಲಿಂಗಾಯತರು ಒಕ್ಕಲಿಗರಿಗೂ ತೊಂದರೆ ಆಗಲ್ಲ. ಸರ್ಕಾರ ಎಲ್ಲರೂ ಸೇರಿ ಸರ್ಕಾರ ನಡೆಸ್ತಾ ಇದ್ದೀವಿ. ಮಾಡೋವಂಥದ್ದು ಕನ್ಸೆನ್ಸಸ್ ಮಾಡಿ ಎಲ್ಲರೂ ಒಪ್ಕೊಂಡು ಒಂದು ತೀರ್ಮಾನ ತಗೊಳ್ತೀವಿ. ಫೈನಲ್ ಆಗಿ ಒಂದು ತೀರ್ಮಾನಕ್ಕೆ ಬರ್ತೀವಿ, ಅದು ಕನ್ಸೆನ್ಸಸ್ ಆಗ್ತದೆ ಮತ್ತು ಎಲ್ಲರೂ ಒಪ್ಪುವಂಥದ್ದು ಆಗ್ತದೆ. ಯಾವುದೇ ವರ್ಗಕ್ಕೆ, ಅದು ಒಕ್ಕಲಿಗರಾಗಲಿ ಲಿಂಗಾಯತರಾಗಲಿ ಹಿಂದುಳಿದವರು ಯಾರಿಗೂ ತೊಂದರೆ ಆಗಲ್ಲ ಅಂತ ತೀರ್ಮಾನ ತಗೊಳ್ತೀವಿ.